ಮೇಲ್ನೋಟಕ್ಕೆ ನೋಡಿದ್ರೆ ಕಾಂಗ್ರೆಸ್ನ ಬಂಡಾಯ ಶಮನ ಮಾಡಿದ ಬಂಡೆ ಮತ್ತೆ ತಮ್ಮ ಶಕ್ತಿ ಏನು ಎಂದು ತೋರಿಸಿದಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈಗಾಗಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಇದ್ದಂತ ಅಸಮಾಧಾನವನ್ನ ಮೇಲ್ನೋಟಕ್ಕೆ ಬಂಡಾಯವನ್ನ ಶಮನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಆದರೆ ತಮ್ಮ ಶಕ್ತಿ ಏನು ಎಂದು ಮುಖ್ಯಮಂತ್ರಿ ಡಿಕೆಶಿ ತೋರಿಸಿದ್ದಾರೆ. ಇದರಲ್ಲೂ ಚಾತುರ್ಯ ಏನು, ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಆಗಿತ್ತು ಅತೃಪ್ತರ ಆಕ್ರೋಶ ಸ್ಫೋಟ. ಆದರೆ ಎಲ್ಲವನ್ನ ಕೂಡ ಕೂಲ್ ಆಗಿ ನಿಭಾಯಿಸಿದಂತ ಸಿಎಂ ಡಿಕೆಶಿ ಅಷ್ಟೇ ಖಡಕ್ ಆಗಿ ವರ್ತಿಸುವ ಮೂಲಕ ಸಂದೇಶವನ್ನ ಕೊಟ್ಟಂತ ಸಿಎಂ ಡಿಕೆ. ರಾಜೀನಾಮೆ ಕೊಟ್ರೆ ವಿದಿನ್ ಮಿನಿಟ್ಸ್ ಅಕ್ಸೆಪ್ಟ್ ಮಾಡ್ತೀನಿ ಎಂದಂತ ಡಿಕೆ. ಇದರ ಜೊತೆಗೆ ಬಂಡಾಯಗಾರರನ್ನ ಖುದ್ದಾಗಿ ಭೇಟಿ ಮಾಡಿದ ಡಿಕೆ ಶಿವಕುಮಾರ್. ಖುದ್ದು ಮನೆಗೆ ತೆರಳಿ ಅತೃಪ್ತರನ್ನ ಓಲೈಸಿದ ಸಿಎಂ ಡಿಕೆಶಿ. ಪಕ್ಷದಲ್ಲಿ ತಾವೇ ಟ್ರಬಲ್ ಶೂಟರ್ ಎಂದು ಸಾಬೀತುಪಡಿಸಿದ ಡಿಕೆ ಶಿವಕುಮಾರ್. ಇದು ಡಿಕೆ ಸ್ಟೈಲ್ ಎಂದು ರಾಜಕೀಯ ಪಡಸಾಲೆಯಲ್ಲಿ ತೀವ್ರ ಚರ್ಚೆ ನಡೀತಾ ಇದೆ. ರೆಬೆಲ್ ಆಗಲು ಮುಂದಾಗಿದ್ದಂತ ಶಾಸಕರೆಲ್ಲರೂ ಮೇಲ್ನೋಟಕ್ಕೆ ಕೂಲ್ ಆಗಿದ್ದಾರೆ. ಬಂಡಾಯ ಶಮನ ಮಾಡಿದಂತ ಡಿಕೆ ಶಿವಕುಮಾರ್. ಕೂಲ್ ಆದಂತ ಬಂಡಾಯಗಾರರು ಟಿಬಿ ಜಯಚಂದ್ರ, ದಿನೇಶ್ ಗುಂಡೂರಾವ್, ಗಾಂಧಿನಗರ ಶಾಸಕ, ಇನ್ನು ಯಶವಂತರಾಯಗೌಡ ಪಾಟೀಲ್ ಇವರಂತೂ ರಾಜೀನಾಮೆಯನ್ನ ನೀಡೇ ಬಿಟ್ಟಿದ್ರು. ಎಸ್ಎನ್ ನಾರಾಯಣಸ್ವಾಮಿ ಬಂಗಾರಪೇಟೆ, ಎಂಸಿ ಸುಧಾಕರ್ ಚಿಂತಾಮಣಿ, ರಹೀಂ ಖಾನ್ ಬೀದರ್ ಇಂದ ಇವರೆಲ್ಲರೂ ಕೂಡ ಬಂಡಾಯ ಇದ್ದಂತ ಶಾಸಕರು. ಮಂಕಾಳು ವೈದ್ಯ ಇವ್ರ ಹೆಸರು ಫೈನಲ್ ಲಿಸ್ಟ್ ಅಲ್ಲಿದ್ದು ನಂತರ ಎಕ್ಸಿಟ್ ಆಗುತ್ತೆ. ಎಚ್.ಕೆ. ಪಾಟೀಲ್ ಗದಗ, ಬಿ.ಕೆ. ಸಂಗಮೇಶ್ ಭದ್ರಾವತಿ ಕ್ಷೇತ್ರ, ಬೇಲೂರು ಗೋಪಾಲಕೃಷ್ಣ ಸಾಗರ ಬಂಡಾಯಗಾರರು, ಆರ್.ಪಿ. ತಿಮ್ಮಾಪುರ್ ಮುಧೋಳ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ. ತಿಮ್ಮಾಪುರದಂತೂ ಆಡಿಯೋ ವೈರಲ್ಲು, ಹಾಗಾಗಿ ಪೂರ್ತಿಯಾಗಿ ಸೈಲೆಂಟೇ ಆಗ್ಬಿಟ್ಟಿದ್ದಾರೆ, ಯಾಕೆ ಬೇಕಪ್ಪ ಅಂತ. ಇನ್ನು ಬಿ ಶಿವಣ್ಣ ಆನೇಕಲ್, ಶರತ್ ಬಚ್ಚೇಗೌಡ ಹೊಸಕೋಟೆ, ಬಸವರಾಜ್ ಶಿವಣ್ಣವರ್ ಬ್ಯಾಡಗಿ, ಸುಬ್ಬಾರೆಡ್ಡಿ ಬಾಗೇಪಲ್ಲಿಯಿಂದ ಬಂಡಾಯಗಾರರು ಇವರು. ಅಂದ್ರೆ ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ರು. ಇವರ ಹೆಸರು ಲಿಸ್ಟಲ್ಲಿ ಇರಲಿಲ್ಲ ಅನ್ನುವಂಥ ಕಾರಣಕ್ಕೆ ಎಸ್.ಆರ್. ಶ್ರೀನಿವಾಸ್ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಬಂಡಾಯ ಇದ್ದಿದ್ರು. ಇವರನ್ನೆಲ್ಲವನ್ನ ಕೂಡ ಸೈಲೆಂಟ್ ಮಾಡೋದ್ರಲ್ಲಿ ಡಿಕೆ ಶಿವಕುಮಾರ್ ಮೇಲ್ನೋಟಕ್ಕೆ ಸಕ್ಸಸ್ ಆಗಿದ್ದಾರೆ. ಈ ಶಾಸಕರು ಕೂಡ ಕೂಲ್ ಆಗಿ ಇದ್ದಾರೆ ಸದ್ಯದಲ್ಲಿ.